ಇನ್ಸ್ಟೆಂಟಾಗಿ ಮಲ್ಟಿಗ್ರೈನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಈ ದೋಸೆ ಹಿಟ್ಟನ್ನು ಮಾಡೋದಕ್ಕೆ ಜಸ್ಟ್ 5 ನಿಮಿಷ ಆಗುತ್ತೆ ಅಷ್ಟೇ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರೋ ಸಿಂಪಲ್ ಚಟ್ನಿ ಸಹ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತಗೊಳ್ತಾ ಇದ್ದೀನಿ. ತೆಳು ಅವಲಕ್ಕಿ ತಗೊಳ್ಳಿ, ತುಂಬ ಗಟ್ಟಿ ಇರೋ ಅವಲಕ್ಕಿ ಬೇಡ. 2ರಿಂದ 3 ಸಲ ಚೆನ್ನಾಗಿ ಅವಲಕ್ಕಿನ ತೊಳಿಬೇಕು. ತುಂಬಾ ಡಸ್ಟ್ ಇರುತ್ತೆ, ಹಾಗೆ ಹಾಕೋದಕ್ಕೆ ಹೋಗಬಾರ್ದು. ಅನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಮೊದಲಿಗೆ ಅವಲಕ್ಕಿನ ಹಾಕಿ ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ಮೂತ್ ಪೇಸ್ಟಾಗಿ ಈ ರೀತಿ ರುಬ್ಕೊಳ್ಳೋಣ. ಅನಂತರ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಸೂಜಿ ರವೆ, ಉಪ್ಮಾ ಎಲ್ಲ ಮಾಡ್ತೀವಲ್ಲ ಅದೇ ರವೆ. ನಂತರ 1/4 ಕಪ್ ಗೋಧಿ ಹಿಟ್ಟು. ನೀವು ಗೋಧಿ ಹಿಟ್ಟಿಲ್ಲ ಅಂದರೆ ಜೋಳದ ಹಿಟ್ಟು ಹಾಕೋಬೋದು, ಒಳ್ಳೆ ಬೈಂಡಿಂಗ್ ಕೊಡುತ್ತೆ. 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಒಂದು ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನು ಹಾಕ್ಕೊಳ್ಳಿ. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ. ಎಲ್ಲವನ್ನು 1-2 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. 1 ಕಪ್ ನೀರು ಹಾಕಿದ್ಮೇಲೆ ಒಂದು ಬೌಲ್ಗೆ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿ ಅನಿಸ್ತಿದೆ. ಇನ್ನೊಂದು 1/4 ಕಪ್ ಆಗುವಷ್ಟು ನೀರನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನಾವು ರವೆ ಹಾಕಿರೋದ್ರಿಂದ ಒಂದು 5 ನಿಮಿಷ ನಾನು ಸೈಡ್ಗೆ ಇಡ್ತೀನಿ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಾಟರ್. ಈಗ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕಿದ್ದೀನಿ. ಇನ್ ಕೇಸ್ ಕಡಲೆ ಬೀಜ ಇಲ್ಲ ಅನ್ನೋರು ಉದ್ದಿನಬೇಳೆ ಬೇಕಾದರೂ ಹಾಕೋಬೋದು. ಲೈಟಾಗಿ ಫ್ರೈ ಮಾಡಿಕೊಂಡು ಅನಂತರ 5ರಿಂದ 6 ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಒಂದು 5 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ 1 ಹುಳಿ ಟೊಮೆಟೊನ ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈರುಳ್ಳಿ ಟೊಮೆಟೊ ಕಂಪ್ಲೀಟ್ ಸಾಫ್ಟಾಗಿ ಈ ರೀತಿ ಆಗಬೇಕು. ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು 1/2 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಒಗ್ಗರಣೆ ಸಹ ಬೇಕಾಗಿಲ್ಲ. ತುಂಬ ಟೇಸ್ಟಿಯಾಗಿ ದೋಸೆ ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್. ನೋಡಿ ಈಗ ದೋಸೆ ಹಿಟ್ಟು ಒಂದು 5 ನಿಮಿಷ ನೆಂದಿದೆ. ಈಗ ಈ ದೋಸೆ ಹಿಟ್ಟಲ್ಲಿ ನಾನು ಅರ್ಧದಷ್ಟು ಒಂದು ಬೌಲ್ಗೆ ಹಾಕಿ ಸೈಡ್ಗೆ ಇಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ನೋಡಿ ತಕ್ಷಣವೇ ಮಾಡ್ಕೋಬೇಕು ಅಂತಿರೋರು ಈ ದೋಸೆ ಹಿಟ್ಟಿಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋವಂಥ ಈನೋನ ಹಾಕಿ ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ದೋಸೆನ ಹಾಕಬೇಕು. ಏನೂ ಬೇಡ ಅಂದರೆ ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನ್ ಹಾಕಿ ಅದ್ರ ಮೇಲೆ ಒಂದು 2-3 ಡ್ರಾಪು ಲೆಮನ್ ಜ್ಯೂಸ್ ಹಾಕಿದ್ರೆ ನಿಮ್ಗೆ ಸಾಕು, ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಹೆಂಚನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ನೀರು ಹಾಕೋದ್ರಿಂದ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಒಂದು ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡು ನೋಡಿ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಆರಿದ ಮೇಲೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲೇ ಸುತ್ತಲೂ ಈ ರೀತಿ ತಿರುಗಿಸ್ಕೊಳ್ತಾ ನಿಧಾನಕ್ಕೆ ಬೇಯಿಸ್ಕೋಬೇಕು. ಆಗ ಬಣ್ಣ ಆಗಲಿ ಟೆಕ್ಸ್ಚರ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಕಡೆ ಬೇಯಿಸಿದ್ರೆ ಸಾಕು. ಅದಕ್ಕೆ ನಾನು ಈ ರೀತಿ ಸುತ್ತಲೂ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ದೋಸೆ ನೋಡ್ಬೋದು ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಈ ದೋಸೆನ ತೆಗಿತೀನಿ. ನಿಮ್ಗೆ 2 ಕಡೆ ಬೇಯಿಸಿದ್ರೆ ಸ್ವಲ್ಪ ದೋಸೆ ಸಾಫ್ಟಾಗಿ ಬರುತ್ತೆ. ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಈ ದೋಸೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಟಿಪ್ನು ಫಾಲೋ ಮಾಡಿದ್ರೆ ಮಾತ್ರ ಈ ರೀತಿ ದೋಸೆ ಬರೋದು. ಯಾವುದೇ ದೋಸೆ ಆಗಲಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲೇ ಸ್ವಲ್ಪ ಟೈಮ್ ಕೊಟ್ಟು ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸಬೇಕು.
ಆಗಲೇ ಅರ್ಧದಷ್ಟು ಹಿಟ್ಟನ್ನು ಎತ್ತಿಟ್ಟಿದ್ದೆ ಅಲ್ವಾ. ಯಾಕೆ ಅಂದರೆ ಕೆಲವೊಬ್ರಿಗೆ ಈನೋ ಆಗಲಿ ಸೋಡಾ ಆಗಲಿ ಬಳಸೋದಕ್ಕೆ ಇಷ್ಟ ಇರಲ್ಲ. ಅಂಥವರು ನ್ಯಾಚುರಲಾಗೆ ಒಂದು ಅರ್ಧ ಗಂಟೆಯಿಂದ 1 ಅವರ್ ಟೈಮ್ ಇದ್ದರೆ ನೀವು ಸೈಡ್ಗಿಟ್ರೆ ಒಂದು ಸ್ವಲ್ಪ ಫರ್ಮೆಂಟ್ ಆಗಿರುತ್ತೆ. ಈಗ ಯಾವುದೇ ಸೋಡಾ ಈನೋ ಇಲ್ಲದೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸುಮಾರು ಇಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಈಗ ಹೆಂಚನ್ನ ಚೆನ್ನಾಗಿ ಕಾಯಿಸಿ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ನಂತರ ದೋಸೆ ಹಿಟ್ಟನ್ನು ಹಾಕಬೇಕು. ನೀರು ಹಾಕೋದ್ರಿಂದ ಟೆಂಪ್ರೇಚರ್ ಕಂಟ್ರೋಲ್ ಆಗಿರುತ್ತೆ. ಸೊ ದೋಸೆ ಅಂಟೋದಿಲ್ಲ ನಮಗೆ. ನಾನಿಲ್ಲಿ ದೋಸೆನ ಜಾಸ್ತಿ ತೆಳ್ಳಗೆ ಸ್ಪ್ರೆಡ್ ಮಾಡಿಲ್ಲ, ಸಾಫ್ಟ್ ದೋಸೆನೇ ತೋರಿಸ್ತೀನಿ. ಎರಡೂ ಕಡೆನೂ ಬೇಯಿಸ್ಕೊಳ್ಳೋ ರೀತಿಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು. ಈ ದೋಸೆ ತುಂಬಾ ಸಾಫ್ಟಾಗಿರುತ್ತೆ. ನೀವು ಒಂದು ಕಡೆ ಬೇಯಿಸದೆ ತೆಗಿಯೋಕ್ಕೋದ್ರೆ ಇದು ಕ್ಲೀನಾಗಿ ಬರೋದಿಲ್ಲ. ಒಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಸೋಡಾ ಏನೋ ಹಾಕ್ದೇನು ಹೆಲ್ತಿ ವರ್ಷನಲ್ಲಿ ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ತೋರಿಸಿದ್ದೆ ಅಲ್ವಾ, ತುಂಬ ಒಳ್ಳೆ ಟೇಸ್ಟ್ ಇತ್ತು. ಖಂಡಿತ ಈ ದೋಸೆನ ನೀವು ಬಿಸಿ ಬಿಸಿ ಟ್ರೈ ಮಾಡಬೇಕು, ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ಮಾಡೋವಂಥ ಹಲವಾರು ಇಡ್ಲಿ, ಪಡ್ಡು ಹಾಗೆ ದೋಸೆ ರೆಸಿಪೀಸ್ ಇದೆ, ಲಂಚ್ ಬಾಕ್ಸ್ ರೆಸಿಪೀಸ್ ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.